ಇದು ಮುಂದುವರಿದ ಭಾಗ. ಇಲ್ಲಿ ತಂದೆಯನ್ನ ಬಿಟ್ಟು ಕೊಡ್ತಾ ಇರ್ತಕ್ಕಂತ ಮಗ ಡಾಕ್ಟರ್ಗೆ ಹೇಳ್ತಾನೆ, ಇಲ್ಲ ಡಾಕ್ಟ್ರೇ, ನಮ್ಮ ತಂದೆ ನನಗೆ ತುಂಬಾ ಗ್ರೇಟು. ಯಾಕಂದ್ರೆ ಅಂತ ತಂದೆ ನನಗೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ತಂದೆಯನ್ನು ನಾನು ಪಡಿಬೇಕಾದ್ರೆ. ಆದ್ರೆ ನಾನು ಸುಖ ಸುಮ್ಮನೆ ಅವರು ನನಗೆ ಗದರಿಸಿದ್ದು ಕೂಡ ನನಗೆ ನೆನಪಿಲ್ಲ. ಅಷ್ಟೊಂದು ಪ್ರೀತಿಯಿಂದ ನೋಡ್ತಕ್ಕಂತ ತಂದೆ ನನಗೆ. ಆದ್ರೆ ನನಗೆ ಇವಾಗ ನೆನಪು ಬರ್ತಾ ಇದೆ, ನಾನು ಚಿಕ್ಕವನಿರ್ಬೇಕಾದ್ರೆ ಕ್ರಿಕೆಟ್ ಆಡ್ಬೇಕಾದ್ರೆ ಆ ಕಡೆಯಿಂದ ಬಂದಂತ ಬಾಲು ನನ್ನ ಕೆನ್ನೆಯ ಪಕ್ಕದಲ್ಲಿ ಕಿವಿಗೆ ಅಂಟ್ಕೊಂಡಿರುವಂತೆ ಅದು ಜೋರಾಗಿ ಬಡಿತು. ಬಹುಶಃ ಅದು ಅವತ್ತಿನಿಂದನೇ ಆಗಿರ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ ಅಂತೇಳಿ ಹೇಳ್ತಾನೆ. ಆಗ ಆ ಕಡೆ ತಂದೆಯನ್ನ ಒಂದ್ಸರಿ ಮುಖ ನೋಡ್ತಾನೆ. ಮುಖವನ್ನ ನೋಡಿದಾಗ ತಂದೆಯ ಮುಖ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡಿರ್ತಕ್ಕಂಥ ಭಾವನೆಗಳು ಕಾಣಿಸುತ್ತೆ. ಆಗ ತಲೆ ತಗ್ಗಿಸಿ ಬಿಡ್ತಾರೆ ತಂದೆ. ಆಗ ಡಾಕ್ಟರ್ ಹೇಳ್ತಾರೆ, ಓಹೋ, ಇದ್ರೂ ಇರ್ಬೋದು, ಅದು ಆಗಿರ್ಬಹುದು ಅಂತೇಳಿ ಹೇಳ್ತಾರೆ. ಆಗ ತಂದೆ ಆ ಕಡೆ ನಿಂತ್ಕೊಂಡು ತಡೆಯಲಾರದ ದುಃಖದಿಂದ ಕಣ್ಣಲ್ಲಿ ನೀರು ಹಾಕಿ ಬಿಡ್ತಾರೆ. ಅಂತ ಒಂದು ಸಂದರ್ಭ ಅದು. ಆಗ್ನಿಂದ ತಂದೆಗೆ ಮಗನನ್ನ ಎದುರಿಗೆ ನಿಲ್ಲಿಸಿ ಮಾತಾಡದೆ ಇರುವಂತ ಪರಿಸ್ಥಿತಿ ಕೂಡ ಆಗ್ಬಿಡುತ್ತೆ. ಆ ಒಂದು ಗಿಲ್ಟ್ ಅವರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಮಗನಿಗೆ ತಂದೆಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಈ ಒಂದು ಮಗನಿಗೆ ಆ ಏಡನ್ನ ಹಾಕಿದ್ರೂ ಕೂಡ ಸರಿಯಾಗಿ ಕಿವಿ ಕೂಡ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ತಂದೆಗೆ ಬಹಳ ಇದು ಒಂದು ಮರುಕ ಉಂಟಾಗ್ಬಿಡುತ್ತೆ. ಏನ್ ಮಾಡ್ಬೇಕು, ಇದು ನನ್ನಿಂದ ಆದಂತ ತಪ್ಪು ಅಂತ ಹೇಳಿ ಸಾಕಷ್ಟು ಬಾರಿ ಅದು ಅಂದುಕೊಂಡು ದೂರ ಹೋಗಿ ಪ್ರಶಾಂತವಾದ ಸ್ಥಳದಲ್ಲಿ ಕುಂತ್ಕೊಂಡು ಜೋರಾಗಿ ತನ್ನ ಒಳಗಿರ್ತಕ್ಕಂಥ ಕಣ್ಣೀರನ್ನ ಹೊರಗೆ ಹಾಕ್ತಾರೆ ತಂದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಂಥ ಪರಿಸ್ಥಿತಿ ಬೇರೆ ಯಾವ ತಂದೆಗೂ ಕೂಡ ಬರಬಾರ್ದು, ಯಾವ ಮಗನಿಗೂ ಕೂಡ ಬರಬಾರ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಜಾಗೃತಿಯಿಂದ, ನಾವೊಂದು ಶಿಸ್ತಿನಿಂದ, ಸಂಸ್ಕಾರದಿಂದ ಬೆಳೆಸ್ಬೇಕು ನಾವು ಮಗನ್ನ ಅಂತಂದ್ರೆ ಕೆನ್ನೆಗೆ ಹೊಡೆದೇ ನಾವು ಬೆಳೆಸ್ಬೇಕಂತೇನೆ ಏನೂ ರೂಲ್ಸ್ ಇಲ್ಲ. ಹಾಗಾಗಿ ಮಕ್ಕಳಿಗೆ ಒಂದು ಪ್ರೀತಿಯಿಂದ ಸಂಸ್ಕಾರವನ್ನು ಕೊಟ್ಟು ನಾವು ಬೆಳೆಸ್ಬೋದು ಅನ್ನೋದಕ್ಕೆ ನಾವು ಮಾಡೋಣ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾವತ್ತೂ ಕೂಡ ಇಂಥ ತಪ್ಪು ಮಾಡಬೇಡಿ. ಆದ್ರೆ ಕೇಳಿ, ಇಲ್ಲಿ ಒಂದ್ಸರಿ ಮಗ ತಂದೆಗೆ ಈ ಒಂದು ಅನುಕಂಪ ಅವನಿಗೆ ಉಕ್ಕಿ ಹರಿತಾ ಇರುತ್ತೆ. ಆದ್ರೆ ಆ ಅನುಕಂಪವನ್ನ ಎಳದೇ ಇರ್ತಕ್ಕಂಥ ಪರಿಸ್ಥಿತಿಗೆ ತಂದೆಗೆ ಗೊತ್ತಾಗುತ್ತೆ, ಮಗನಿಗೂ ಕೂಡ ಇದು ಗೊತ್ತಾಗುತ್ತೆ. ನನ್ನ ತಂದೆ ನನ್ನ ಜೋಡಿ ಮಾತಾಡ್ಬೇಕಾದ್ರೆ ಯಾಕೋ ಸಂಕೋಚ ಪಡ್ತಾ ಇದ್ದಾರೆ, ಇದು ಅವರಿಗೆ ಗಿಲ್ಟ್ ಕಾಡ್ತಾ ಇದೆ ಅನ್ನೋದು ಗೊತ್ತಾದಾಗ ಆಗ ಮಗನು ಒಂದು ಫಾದರ್ಸ್ ಡೇ ಬಂದಾಗ ಒಂದು ಚೀಟಿಯನ್ನ ಬರೆದು ತಂದೆಗೆ ಕೊಡ್ತಾನೆ. ದಯವಿಟ್ಟು ತಂದೆ, ಇವತ್ತು ಫಾದರ್ಸ್ ಡೇ ಇದ್ರೂ ಕೂಡ ನೀವು ಚಿಂತಿಸಬೇಡಿ ಅಪ್ಪ, ನೀವು ಯಾವತ್ತಿದ್ರೂ ಕೂಡ ನನಗೆ ತಂದೆನೇ, ನೀವು ಯಾವತ್ತಿದ್ರೂ ಕೂಡ ನನಗೆ ಗ್ರೇಟ್ ಅಪ್ಪನೇ, ಯಾವತ್ತೂ ಕೂಡ ನೀವು ನೊಂದ್ಕೊಳ್ಬೇಡಿ. ಇದು ಅನಿವಾರ್ಯ, ನನ್ನನ್ನ ಶಿಸ್ತಿನಿಂದ ಬೆಳೆಸ್ಬೇಕು ಅಂತೇಳಿ ನೀವು ಹಾಗೆ ಮಾಡಿದ್ರೆ ಬಿಟ್ರೆ ಬೇರೇನೋ ನಿಮ್ದು ಇದ್ರೊಳಗಡೆ ತಪ್ಪಿಲ್ಲ. ಐ ಲವ್ ಯು ಅಪ್ಪ ಅಂತೇಳಿ ಆ ಚೀಟಿಯಲ್ಲಿ ಇರುತ್ತೆ. ಅದನ್ನ ನೋಡಿದಾಗ ತಂದೆಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತೇಳಿ ಮಗನ ಎದುರಿಗೇನೆ ಅವನ ಕೈಯನ್ನ ಹಿಡಿದು ಕಣ್ಣಿಗೆ ಹೊತ್ಕೊಂಡು ಕೇಳ್ಬಿಡ್ತಾರೆ ತಂದೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬ ಕೂಡ ತಂದೆನೂ ಇದನ್ನ ಯೋಚನೆ ಮಾಡಲೇಬೇಕು. ಹಾಗಾದ್ರೆ ಪ್ರತಿಯೊಬ್ರು ಕೂಡ ಇದನ್ನ ಯೋಚನೆ ಮಾಡೋಣ. ಯಾವತ್ತೂ ಕೂಡ ದಯವಿಟ್ಟು ನಾವು ಮಕ್ಕಳಿಗೆ ಶಿಕ್ಷಿಸದೆ ಒಂದು ಸಂಸ್ಕಾರವನ್ನ ಕೊಡೋಣ ಅಂತ ಹೇಳ್ತೀನಿ. ನೋಡಿ, ಕಣ್ಣು ಕಾಣದೇ ಇರತಕ್ಕಂಥವ್ರಿಗಿಂತನೂ ಕಿವಿ ಕೇಳದೆ ಇರತಕ್ಕಂಥವ್ರಿಗೆ ಯಾವತ್ತೂ ಕೂಡ ನಾವು ದೂರೋದು ಬೇಡ. ಅನಿವಾರ್ಯ, ಅವ್ರು ಯಾವ ರೀತಿಯಲ್ಲಿ ತಮ್ಮ ಕಿವಿಯನ್ನು ಕಳ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಕೂಡ ನಾವು ಅನುಕಂಪ ಪಡಿಸಲೇಬೇಕು, ಅವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಲೇಬೇಕು. ಪ್ರತಿಯೊಬ್ಬ ತಂದೆ ತಾಯಿ, ಒಬ್ಬ ಟೀಚರ್ಸ್ ಕೂಡ ಇದನ್ನ ಗಮನದಲ್ಲಿಟ್ಟುಕೊಂಡು ಯಾವತ್ತೂ ಕೂಡ ಜಾಗೃತರಾಗಿ ಕೆನ್ನೆಗೆ ಹೊಡೆದೇ ಇರ್ತಕ್ಕಂಥಂಗೆ ನೀವು ಶಪಥ ಮಾಡ್ರಿ. ಇವತ್ತೇ ನೀವು ಡಿಸೈಡ್ ಮಾಡಿ, ನಾನು ಕೂಡ ಈ ಒಂದು ಕಥೆಯಲ್ಲಿ ನಾನು ಕೂಡ ಅದರೊಳಗಡೆ ಭಾಗಿಯಾಗಿದ್ದೆ ಅನ್ನೋದಾದ್ರೆ ನಾನು ಕೂಡ ಇನ್ನು ಮುಂದೆ ನನ್ನ ಮಗನಿಗೆ ನಾನು ಕೆನ್ನೆಗೆ ಹೊಡೆಯೋದಿಲ್ಲ ಅಂತೇಳಿ ಪ್ರತಿಯೊಬ್ಬ ತಂದೆ ಕೂಡ ಶಪಥ ಮಾಡೇಬೇಡಿ. ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಮಗನಿಗೆ ಆ ರೀತಿ ಆಗೋದಿಲ್ಲ ಅಂತೇಳಿ ಅನಿವಾರ್ಯವಾಗಿ, ಅದು ಯಾವ ಸಂದರ್ಭದಲ್ಲಿ ಆಗುತ್ತೋ ಗೊತ್ತಿಲ್ಲ, ಇಂಥ ಪ್ರಸಂಗ ಬಾರದೇ ಇರಲಿ. ಪ್ರತಿಯೊಬ್ಬ ತಂದೆ ಮಗನ ಪ್ರೀತಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಕಥೆಯಿಂದ ಸಾಕಷ್ಟು ಜನಗಳಿಗೆ ಉಪಯುಕ್ತ ಆಗುತ್ತೆ ಅಂತನ ಹೇಳಿ ಇಲ್ಲಿಗೆ ಈ ಒಂದು ಕಥೆಯನ್ನ ಮುಗಿಸೋಣ ಅಂತ ಹೇಳ್ತೀನಿ. ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು.